ಎಸ್, ತುಮಕೂರಿನ ಆರ್ಟಿಒ ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನಿವೃತ್ತಿಗೊಂಡ ಅಧಿಕಾರಿ ರಾಜಾರೋಷವಾಗಿ ರಾಜ್ಯಭರ ಮಾಡ್ತಾ ಇದ್ರು. ಡೋಂಟ್ ಕೇರ್. ಸೂಪರ್ಡೆಂಟ್ ಅಧಿಕಾರಿಯಿಂದ ನಿವೃತ್ತಿ ಪಡೆದಿರುವಂತ ರಾಜೇಶ್ ಕಚೇರಿಯಲ್ಲಿ ಅನಧಿಕೃತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ರಾಜೇಶ್ ಆರ್ಟಿಒ ಅಧಿಕಾರಿ ಪ್ರಸಾದ್ ಕಚೇರಿ ಪಕ್ಕದಲ್ಲೇ ಕೆಲಸ ಮಾಡ್ತಾ ಇದ್ರು. ಕಣ್ಣಿದ್ದು ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಆರ್ಟಿಒ ಅಧಿಕಾರಿ ಪ್ರಸಾದ್. ರಾಜೇಶ್ ಜಾಗಕ್ಕೆ ಇನ್ನೋರ್ವ ಅಧಿಕಾರಿ ಅಪಾಯಿಂಟ್ ಆಗಿದ್ರು ಕೂಡ ಕಚೇರಿಗೆ ಬರ್ತಾ ಇಲ್ಲ. ಯಾಕೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಫೋಕಸ್ ಟಿವಿ ಪ್ರಶ್ನೆಗೆ ಉತ್ತರಿಸದೆ ತಬ್ಬಿಬ್ಬಾಗಿದ್ದಾರೆ ಆರ್ಟಿಒ ಅಧಿಕಾರಿ ಪ್ರಸಾದ್. ಎಸ್, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇದು ತುಮಕೂರಿನ ಆರ್ಟಿಒ ಕಚೇರಿಯ ಕರ್ಮಕಾಂಡ. ತುಮಕೂರಿನ ಆರ್ಟಿಒ ಕಚೇರಿಯ ಒಂದು ಅಧಿಕಾರಿ ಪಕ್ಕದ ಕಚೇರಿಯಲ್ಲೇ ನಿವೃತ್ತಿಗೊಂಡಿರುವಂತಹ ಅಧಿಕಾರಿ ರಾಜಾರೋಷವಾಗಿ ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ನ ಫೋಕಸ್ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತದ್ನ ನೋಡ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ತುಮಕೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸುಮಾರು 10 ವರ್ಷಕ್ಕೂ ಅಧಿಕ ಅವಧಿಯಿಂದ ರಾಜೇಶ್ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರ ಅಧಿಕೃತ ಲೇನ್ ಬೆಂಗಳೂರಿನ ಕೇಂದ್ರ ಕಚೇರಿ. ಡೆಪ್ಯುಟೇಷನ್ ಮೇಲೆ ತುಮಕೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ಗೂಟ ಹೊಡೆದುಕೊಂಡು ಕೂತಿರ್ತಾರೆ ರಾಜೇಶ್. ಸೂಪರ್ಡೆಂಟ್ ಆಗಿ ಪದೋನ್ನತಿ ಪಡೆದು ತುಮಕೂರಿನ ಆರ್ಟಿಒ ಕಚೇರಿಯಲ್ಲಿ ಜೂನ್ 30ರಂದು ನಿವೃತ್ತಿ ಆಗ್ತಾರೆ. ನಿವೃತ್ತಿ ಆಗುವ ಸುಮಾರು 1 ವಾರ ಮೊದಲು ತುಮಕೂರು ಆರ್ಟಿಒ ಕಚೇರಿಯಿಂದ ರಿಲೀವ್ ಆಗಿ ಮೂಲ ಸ್ಥಾನ ಅಂದ್ರೆ ಸಾರಿಗೆ ಆಯುಕ್ತರ ಕಚೇರಿಗೆ ಹೋಗಿ ಅಲ್ಲಿ ನಿವೃತ್ತಿ ಆಗ್ತಾರೆ. ನಿವೃತ್ತಿಯ ನಂತರ ತುಮಕೂರಿನ ಆರ್ಟಿಒ ಕಚೇರಿಯಲ್ಲಿ ಅಕ್ರಮವಾಗಿ ಕೆಲಸ ಮಾಡ್ತಾ ಇರುವಂತದ್ನ ಫೋಕಸ್ ಟಿವಿ ಕ್ಯಾಮೆರಾ ಮುಖಾಂತರ ನೋಡ್ತಾ ಇದ್ದೀರಾ. ಆರ್ಟಿಒ ಅಧಿಕಾರಿ ಮಾತ್ರ ಜಾಣ ಕುರುಡರಾಗಿದ್ದ ಇರುವಂತದ್ದು ನೋಡ್ತಾ ಇದ್ದೀರಾ. ಇವರ ಕುರುಡುತನ ಯಾವ ರೀತಿಯಾಗಿ ಪ್ರದರ್ಶನ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಮೂಲ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿರುವಂತದ್ದು. ಇಂತಹ ಒಂದು ಸಾರಿಗೆ ಇಲಾಖೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಜನಸ್ನೇಹಿ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ, ಏನ್ ಕ್ರಮವನ್ನ ಜರುಗಿಸ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿರುವಂತ ವಿಚಾರ.